ಹಳೆಯ ಎಲ್ಲ ನೆನಪು ಮರಳಿ ಗೌತಮ್ನನ್ನ ಅಪ್ಪಿ ಮುದ್ದಾಡಿದ ಭಾಗ್ಯಮ್ಮ. ವಿಷಯ ತಿಳಿದು ತುಂಬ ಖುಷಿಯಲ್ಲಿ ತೇಲಾಡ್ತಿದ್ದಾಳೆ ಭೂಮಿಕಾ. ಭಾಗ್ಯಮ್ಮನ ಪರಿವಾರದ ಮೇಲೆ ಸಾವಿನ ಬೆದರಿಕೆ ಒಡ್ಡಿದೆ ಶಕುಂತಲಾ. ಅಮೃತಧಾರೆ. ಭಾಗ್ಯಮ್ಮಂಗೆ ಮಧ್ಯರಾತ್ರಿನಲ್ಲಿ ಗೌತಮ್ ಹೊಡೆದಿದ್ದ ಪಟಾಕಿಯಿಂದ ಈಗ ಎಲ್ಲ ನೆನಪುಗಳು ಮರುಕಳಿಸಿವೆ. ಅವಳು ತನ್ನ ಮನೆಯಲ್ಲೇ ಇದ್ದೀನಿ ಅನ್ನೋದನ್ನ ಕೂಡ ಅವ್ರ ಅತ್ತೆ ಫೋಟೋ ನೋಡಿ ತಿಳ್ಕೊತಾಳೆ. ಮನಸ್ಸಿನಲ್ಲೇ ಮಾತಾಡ್ತಿರ್ತಾಳೆ, ಆದರೆ ಬಾಯ್ಬಿಟ್ಟು ಮಾತಾಡೋದಕ್ಕೆ ಆಗ್ತಾ ಇರೋದಿಲ್ಲ. ರೂಮ್ಗೆ ಹೋದಾಗ ಪುಟ್ಲಚ್ಚಿ ಅಜ್ಜಿ ಯಾಕಜ್ಜಿ ಎಲ್ಲಿ ಹೋಗಿದ್ದೆ ನೀನು ಅಂತೆಲ್ಲ ಕೇಳ್ತಾಳೆ. ಆಗ ಮನಸ್ಸಿನಲ್ಲೇ ಭಾಗ್ಯಮ್ಮ ಮಾತಾಡ್ಕೋತಾಳೆ, ಯಾರು ಹುಡುಗಿ ನನ್ನನ್ನು ಅಜ್ಜಿ ಅಂತಿದ್ದಾಳಲ್ಲ ಅಂತ ಮಾತಾಡ್ತಿರುವಾಗ ಸುಧಾನು ಬರ್ತಾಳೆ. ಅಮ್ಮ ಎಲ್ಲಮ್ಮ ಹೋಗಿದ್ದೆ ನೀನು ಅಂತೆಲ್ಲ ಕೇಳಿದಾಗ ಸುಧಾನೇ ತನ್ನ ಮಗಳು ಅನ್ನೋದು ಗೊತ್ತಾಗುತ್ತೆ. ಸುಧಾನ ಕರುಣೆ ಮಮತೆಯಿಂದ ಅಪ್ಪಿ ಮುತ್ಕೊಟ್ಟು ತಬ್ಕೊಂಡು ಕಣ್ಣಲ್ಲೆಲ್ಲ ನೀರು ಹಾಕೊತಾಳೆ. ಅಪ್ಪಿ ಕೂಡ ತನ್ನ ಪರಿಚಯ ಮಾಡ್ಕೊತಾಳೆ. ಗೌತಮ್ ಭಾವನ್ ಚಿಕ್ಕ ಸೊಸೆ ನಾನು ಅತ್ತೆ ಅಂತೆಲ್ಲ ಹೇಳ್ತಾಳೆ. ಆಗ ಗೌತಮ್ ಅಂದರೆ ನನ್ನ ಗುಂಡು ಮನೇಲಿದ್ದೀನ, ಗುಂಡು ನನ್ನ ಜೊತೆನೇ ಇದ್ದಾನ ಅಂತೆಲ್ಲ ಒಳಗೊಳಗೆ ಖುಷಿ ಪಡ್ಕೊಂಡು ಆಚೆ ಬಂದಾಗ ಗುಂಡು ಅಂದರೆ ಗೌತಮ್ ಭಾಗ್ಯಮ್ಮನ ಗುಂಡು ಆಚೆನೇ ಇರ್ತಾರೆ. ಅಮ್ಮ ಎಲ್ಲಿ ಹೋಗಿದ್ದೆ ನೀನು, ಯಾಕಮ್ಮ ಹೀಗೆಲ್ಲ ಓಡಾಡ್ತಿದ್ಯಾ ಅಂತೆಲ್ಲ ಹೇಳಿದಾಗ ಭಾಗ್ಯಮ್ಮಗೆ ಪುಟ್ಟ ಮಗುನಲ್ಲಿದ್ದಾಗ ನೋಡಿದ ಗುಂಡು ಈಗ ಬೆಳೆದು ಅವಳಿಗಿಂತ ಎತ್ತರಕ್ಕೆ ಬೆಳೆದಿರೋ ಗೌತಮ್ ಸರ್ನ ನೋಡಿ ಕಣ್ಣಾಲಿಗಳು ತುಂಬಿಕೊಳ್ತವೆ. ತುಂಬ ಖುಷಿಯಾಗುತ್ತೆ. ಕಣ್ಣೀರು ಹಾಕೊಂತ ಮಗನ ಕಣ್ಣು ಮೂಗು ಬಾಯಿ ಗಲ್ಲ ಎಲ್ಲ ಸೌರಿ ಅಪ್ಕೊಂಡು ಭಾವನೆ ತುಂಬಿ ಅಪ್ಪಿ ಮುದ್ದಾಡ್ತಾ ಇದ್ದಾಳೆ. ಅದನ್ನ ನೋಡಿ ಗೌತಮ್ಗೆ ಅರ್ಥ ಆಗ್ತಿದೆ. ಅಮ್ಮ ನಿನ್ನೊಳಗೆ ಏನು ನಡೀತಿದೆ ನಿನ್ನ ದೇಹದೊಳಗೆ ಅನ್ನೋದು ಗೊತ್ತಿಲ್ಲ, ಆದರೆ ನೀನು ತುಂಬ ಬದಲಾಗಿದ್ಯಾ ಅಂತ ಇರುವಾಗಲೇ ಅಲ್ಲಿಗೆ ಭೂಮಿಕಾ ಬರ್ತಾಳೆ. ಭೂಮಿಕಾ ಅವರೇ, ಅಮ್ಮನಲ್ಲಿ ಏನೋ ಚೇಂಜಸ್ ಕಾಣ್ತಿದ್ದೀನಿ ನೋಡಿ, ಭಾವನೆಗಳು ತುಂಬ್ಕೊಂಡಿದ್ದಾಳೆ ಅಮ್ಮ ಅಂತೆಲ್ಲ ಹೇಳಿದಾಗ ಭೂಮಿಕಾ ಖುಷಿ ಆಗುತ್ತೆ. ಹೌದಲ್ಲ ಅತ್ತೆ, ನಾನತ್ತೆ ಭೂಮಿಕಾ ನಿಮ್ಮ ಮಗನ ಹೆಂಡತಿ ಅಂತೆಲ್ಲ ಅವಳು ಪರಿಚಯ ಮಾಡ್ಕೊತಾಳೆ. ತನ್ನ ಪರಿವಾರ ಸಿಕ್ತು ಅನ್ನೋ ಖುಷಿನಲ್ಲಿ ಭಾಗ್ಯಮ್ಮ ಇದ್ರೆ ಶಕುಂತಲಾಗೂ ಈ ವಿಚಾರ ಎಲ್ಲ ಅರ್ಥ ಆಗಿ ಬಂದು, ನೀನೇನಾದರೂ ನನ್ನ ಎಲ್ಲ ಸತ್ಯ ಬಾಯ್ಬಿಟ್ರೆ, ನಿನ್ನಿಂದ ಏನಾದ್ರು ನನ್ನ ಮೂಲಕ್ಕೆ ತೊಂದರೆ ಬಂದರೆ ನಿನ್ನ ಪರಿವಾರ ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಶಕುಂತಲಾ ಒಡ್ಡಿದ ಸಾವಿನ ಬೆದರಿಕೆಗೆ ನಡು ಹೋಗ್ತಿದ್ದಾಳೆ ಭಾಗ್ಯಮ್ಮ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.